ಗ್ಲೋಬಲ್ ನೇವಿಗೇಷನ್ ಸಿಸ್ಟಮ್ ರೀ. ಗ್ಲೋಬಲ್ ನೇವಿಗೇಷನ್ ಸಿಸ್ಟಮ್ಸ್ ನ್ಯೂಸ್ ಅಲ್ಲಿ ಐತ್ರಿ. ಅಂದ್ರೆ ಜಾಗತಿಕ ಸಂಚರಣೆಯ ವ್ಯವಸ್ಥೆ ರೀ. ಯಾಕಂದ್ರೆ ನಾವು ಕಂಪೇರ್ ಮಾಡ್ಬೇಕ್ರಿ, ಕಂಪೇರ್ ಮಾಡ್ಲೇಬೇಕಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿಯವರೆಗೆ ಒಟ್ಟು ಎಷ್ಟು ದೇಶಗಳು ತಮ್ಮ ಉಪಗ್ರಹ ವ್ಯವಸ್ಥೆಯಿಂದ ಇಡೀ ಪ್ರಪಂಚವನ್ನೇ ಕವರೇಜ್ ಮಾಡ್ತಾರೆ? ಇಲ್ಲಿವರೆಗೆ ಟಿಲ್ ನೌ ಹೌ ಮೆನಿ ಕಂಟ್ರೀಸ್ ಹ್ಯಾವ್ ಅಚೀವ್ಡ್ ದ ಗ್ಲೋಬಲ್ ಕವರೇಜ್ ಥ್ರೂ ದೇರ್ ಗ್ಲೋಬಲ್ ನೇವಿಗೇಷನ್ ಸಿಸ್ಟಮ್? ಅಂದ್ರೆ ಕಂಪೇರ್ ಮಾಡ್ಬೇಕ್ರಿ, ನ್ಯೂಸ್ ಅಲ್ಲಿ ಇದ್ರಿ, ಕಂಪೇರ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿವರೆಗೆ ಒಟ್ಟು ಎಷ್ಟು ದೇಶಗಳು I'll take this example. If this is the earth means entire earth na they can watch anywhere, right? ಹಾಗಾದ್ರೆ ಪ್ರಸ್ತುತವಾಗಿ ಒಟ್ಟು ಎಷ್ಟು ದೇಶಗಳು ಪ್ರಪಂಚವನ್ನೇ ನೋಡಲು ಅಥವಾ ವೀಕ್ಷಣೆ ಮಾಡುವ ಉಪಗ್ರಹ ವ್ಯವಸ್ಥೆ ಹೊಂದಿದ್ರಿ? So please remember some till now 5 ದೇಶಗಳು ಜಾಗತಿಕವಾಗಿ ಕವರೇಜ್ ಮಾಡ್ಯಾರ. ಮೀನ್ಸ್ ಗ್ಲೋಬಲ್. Till now 5 countries have successfully have a satellite system where they can view entire world ರೀ. ಪ್ರಪಂಚವನ್ನು ನೋಡಬಹುದು. ನೆನಪಿಟ್ಟುಕೊಳ್ಳಿ, ಫಸ್ಟ್ ಸೆಕೆಂಡ್ ಅಂತಿಲ್ರಿ, 5 ದೇಶಗಳು ಬರ್ತೇನೆ. ಅದೇ ಅಮೇರಿಕಾ ರೀ, ಅಮೇರಿಕ. ಹಾಗಾದ್ರೆ ಅಮೇರಿಕದ ಏನಂತ ಐತ್ರಿ? GPS ಅಂತ ಐತ್ರಿ. ಅಮೇರಿಕದ ಏನ್ರಿ? GPS. ಓಕೆ, GPS ಅನ್ನೋದು ಒಂದು ಕಂಪ್ನಿ, ಅದು ನಮ್ಗೆ ಗೂಗಲ್ ಮ್ಯಾಪ್ ಎಲ್ಲ ಕೊಡ್ತೈತ್ರಿ. ಸೊ ಅಮೇರಿಕದವ್ರು ಕೂಡ ಜಾಗತಿಕ ಕವರ್ ಮಾಡಿ. ಹಾಗಾದ್ರೆ GPS ವಿಸ್ತಾರ ರೂಪ ಏನ್ರಿ? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ರೀ. ಓಕೆ, ಸ್ವಲ್ಪ ಒತ್ತಕ್ಷರ ನೋಡ್ಕೊಡಿ, ಯಾಕಂದ್ರೆ ಮಾರ್ಕರ್ ಇಂದ ಒಬ್ವಿಯಸ್ಲಿ ಚಾಕ್ಪೀಸ್ ಬರ್ದಂಗ ಆಗಲಿ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾರೇ? ಅಮೇರಿಕ ಇಡೀ ಪ್ರಪಂಚವನ್ನೇ ಕವರ್ ಮಾಡಿದ್ರಿ. ನೆಕ್ಸ್ಟ್ ಯಾವ್ದ್ರಿ? ನೆಕ್ಸ್ಟ್ ದಟ್ ಈಸ್ ರಷ್ಯಾ ರೀ. ರಷ್ಯಾದ ವ್ಯವಸ್ಥೆ ಏನ್ರಿ? ಉಪಗ್ರಹ ವ್ಯವಸ್ಥೆ ಏನಿಟ್ಟಾರ ಅವರು? ದಟ್ ಈಸ್ ಗ್ಲೋನಾಸ್. ರಷ್ಯಾದ ಉಪಗ್ರಹ ವ್ಯವಸ್ಥೆ ಏನ್ರಿ? ಗ್ಲೋನಾಸ್ ರೀ. ಇದ್ರ ವಿಸ್ತಾರ ಹೇಳ್ರಿ ಗ್ಲೋಬಲ್ ನೇವಿಗೇಷನ್ ಸಿಸ್ಟಮ್. ಅಂದ್ರೆ ಗ್ಲೋಬಲ್ ನೇವಿಗೇಷನ್ ಸಿಸ್ಟಮ್ ಅಂದ್ರೆ ಇದ್ರ ಅಬ್ರಿವೇಷನ್ ರೀ. ರಷ್ಯಾದ ವ್ಯವಸ್ಥೆ ಹೆಸರು ಗ್ಲೋನಾಸ್ ಅಂತ ಇದ್ರಿ. ಅದೇ ಅಮೆರಿಕದ ವ್ಯವಸ್ಥೆ ಹೆಸರು GPS ಅಂತ ಇದ್ರಿ. GPS ಅದೇ ಟೈಪ್ ನೋಡ್ಕೊಳ್ಳಿ. ಯುರೋಪ್ ಓಕೆ, ಯುರೋಪ್ ರೀ. ಓಕೆ, ಯುರೋಪ್ ವ್ಯವಸ್ಥೆ. ಯುರೋಪ್ ಏನಂತ್ರಿ? ಯುರೋಪ್ದು ಅದಕ್ಕೆ ಗೆಲಿಲಿಯೋ ಅಂತ ಹೇಳ್ತಾರೆ. ಯುರೋಪ್ ಹೆಸರು ಏನ್ರಿ? ಗೆಲಿಲಿಯೋ. ಅಂದ್ರೆ ಸೊ ಅಮೆರಿಕದ ಜಾಗತಿಕ ಸಂಚರಣೆಯ ವ್ಯವಸ್ಥೆ ಹೆಸರು ಮೀನ್ಸ್ ಗ್ಲೋಬಲ್ ನೇವಿಗೇಷನ್ ಸಿಸ್ಟಮ್ ಹೆಸರು GPS. whereas Russia's that is GLONASS, global navigation system, whereas Europe Galileo ಅಂತ ಐತ್ರಿ. ಗೆಲಿಲಿಯೋ. ಅಂಡ್ ಚೀನಾ ರೀ. ಚೀನಾದ ಏನೈತ್ರಿ? ಬೈಡೂರಿ. ಚೀನಾ ವ್ಯವಸ್ಥೆ ಹೆಸರೇನ್ರಿ? ಬೈಡು. ಇತ್ತೀಚೆಗೆ ಇದರ ಹೆಸರನ್ನು ಮರುನಾಮಕರಣ ಮಾಡಿ ಏನ್ ಮಾಡ್ಯಾರಿ? ಕಂಪಾಸ್. ಇತ್ತೀಚೆಗೆ ಚೀನಾ ತನ್ನ ವ್ಯವಸ್ಥೆಯಾದ ಬೈಡುವನ್ನು ಕಂಪಾಸ್ ಅಂತ ಹೇಳಿದೆ. ನಿಮಗ್ ಅನಿಸ್ತದ್ರಿ ಸರ್, ನಾವು ಭಾರತ ಮತ್ತು ಚೀನಾ ಯುದ್ಧ ಮಾಡಾಕತ್ತೀವಿ ಅಂದ್ರೆ ನಮ್ಗೆ ಆಗಿ ಬರಂಗಿಲ್ಲ, ಕ್ವಶನ್ ಕೇಳಂಗಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಬಿಕಾಸ್ 2020 PSI ಪೇಪರ್ ಐ ಥಿಂಕ್ 200 ಪೋಸ್ಟ್ 300 ಪೋಸ್ಟ್ ಬೇಕಂತ ನೋಡ್ಕೊಡಿ. ಅಲ್ಲಿ ಕ್ವಶನ್ ಏನ್ ಗೊತ್ತ್ರಿ? ಚಾಂಗೆ 4 ಅಂತ ಕೇಳ್ರಿ. ಚೈನಾದು ಚಾಂಗೆ 4 ಅಂತ ಕೇಳಿ ಮನಿ PC ಎಕ್ಸಾಮ್ ರೀ. ಟಿಯಾನಿಯನ್ 1 ಅಂತ ಕೇಳ್ರಿ. 2020 ಕರೆಂಟ್ ಬಸ್ ಮನಿ ಕೇಳ್ಯಾನ, ಅದು ಕೂಡ ಚೈನಾದ ಐತ್ರಿ. ಇವನ್ ನಿಮ್ PSI 545 ನೋಡ್ಕೊಡ್ರಿ. ವಿ ಹ್ಯಾಡ್ ಎ ಕ್ವಶನ್ ರಿಗಾರ್ಡಿಂಗ್ 3 ಚೈಲ್ಡ್ ಪಾಲಿಸಿ. ಅದು ಚೀನಾ ಹಾಕಿತ್ರಿ, ಅದು ಚೀನಾದಕ್ಕೆ ಅಂದೇನ್ ಗೊತ್ತ್ರಿ? ನಮ್ಮ ಎಕ್ಸಾಮಿನೇಷನ್ಗೆ ಫೋಕಸ್ ಓದ್ಕೊಡ್ರಿ. ಸೊ ಹೀಗೆ ನೋಡ್ಕೊಡಿ ಚೀನಾ. ಹಾಗಾದ್ರೆ ಮತ್ತೊಂದು ಯಾವ ದೇಶ ರೀ? ಇನ್ನೂ ಕಂಪ್ಲೀಟ್ ಆಗಿಲ್ರಿ, ಬಟ್ ಆದ್ರೂ ನೆನ್ಪಿಟ್ಕೊಡ್ರಿ. ಜಪಾನ್ ಏನೈತ್ರಿ? ಕ್ವಾಸಿ ಜೆನಿತ್. ಜಪಾನ್ ಯಾವ್ದ್ರಿ? ಕ್ವಾಸಿ ಜೆನಿತ್ ಅನ್ನೋದು ಜಪಾನ್ ರೀ. ಕ್ವಾಸಿ ಜೆನಿತ್ ಅನ್ನೋದು ಜಪಾನ್ ರೀ. ಸೊ ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ ಏನ್ ಬರ್ಬೋದ್ರಿ? ಒಟ್ಟು ಎಷ್ಟು ದೇಶಗಳು ಪ್ರಪಂಚವನ್ನೇ ನೋಡಬಹುದು? ಈಗ ಎಲ್ಲಾ ಭಾಗವನ್ನು ಅದು ಇದ್ರಿ 5 ದೇಶಗಳು. ಹಾಗಾದ್ರೆ ಪ್ರತಿ ಸಲ ನಾವು ಇವ್ರ ಮೇಲೆ ಡಿಪೆಂಡ್ ಆಗೋ ಬದಲು ನಾವು ಹೋಗ್ಬೇಕಲ್ಲ. ಬೆಸ್ಟ್ ಎಕ್ಸಾಂಪಲ್ 1999 ಕಾರ್ಗಿಲ್ ಯುದ್ಧದಲ್ಲಿ ಅಮೆರಿಕ ದೇಶವು ಕಾರ್ಗಿಲ್ ಪ್ರದೇಶದಲ್ಲಿ ನಮ್ಮ GPS ಬಳಕೆ ಮಾಡೋದನ್ನ ನಿಷೇಧ ಮಾಡ್ತಾರೆ ನಮ್ಮ ಏರ್ಫೋರ್ಸ್ಗೆ. ಅದಕ್ಕೆ ನಾವು ಕೆಳಗಿಂದ ಹತ್ತಬೇಕಾಯ್ತ್ರಿ. ಅಪ್ಪಿತಪ್ಪಿ ಮೀನ್ಸ್ ಇನ್ ಕೇಸ್ USA have provided GPS access to Indian Air Force within the fraction of minute we have destroyed the terrorist.
ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ, ನೋ ವಿ ವಿಲ್ ನಾಟ್ ಗಿವ್ GPS ಸರ್ವಿಸ್ ಫಾರ್ ದ ಇಂಡಿಯನ್ ಏರ್ಫೋರ್ಸ್ ಇನ್ ಅ ಕಾರ್ಗಿಲ್ ಏರಿಯಾ ಅಂತ ಹೇಳ್ತಾರೆ. ದಾಟ್ಸ್ ವೈ ಅವಾಗ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಇರ್ತಾರೆ. He said that we should not depend on any another country for security to have our country. So that's why India went for its own. Please remember, son, ನಾನು ಇಲ್ಲಿ ಗ್ಲೋಬಲ್ ಜೊತೆ ನಾವು ಐ ಆಮ್ ಕವರಿಂಗ್ ಇಂಡಿಯಾ ರೀ. ನಾವು ಐ ಆಮ್ ಕವರಿಂಗ್ ಇಂಡಿಯಾ. ಇಂಡಿಯಾದಲ್ಲಿ ಏನೈತಿ ಗೊತ್ತ್ರಿ, ವಿ ಹ್ಯಾವ್ ಎ IR. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಇಂಡಿಯಾದಲ್ಲಿ ನೋಡ್ಕೊಂಡು ವಿ ಹ್ಯಾವ್ ಎ IRNSS ರೀ. IRNSS. ಸಾರಿ, ಇದನ್ನ ಚೇಂಜ್ ಮಾಡ್ತೇನೆ ಡಯಾಗ್ರಾಮ್. IRNSS ಭಾರತದ ಸ್ವನಿರ್ಮಿತ GPS ಐತ್ರಿ. ಅದಕ್ಕೆ IR ಅನ್ಸತ್ತೆ. ಇದ್ರ ಅಬ್ರಿವೇಷನ್ ಕೇಳಬಹುದ್ರಿ, ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ನಮ್ಮ ವ್ಯವಸ್ಥೆ ಹೆಸರೇನ್ರಿ, ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಪ್ಲೀಸ್ ರಿಮೆಂಬರ್ ಸುನ್, ಇದು ಆಲ್ರೆಡಿ UPSC ಕ್ವಶನ್ ಆಗೈತ್ರಿ IAS ಅಲ್ಲಿ 2017 UPSC ಫಿಲಿಮ್ಸ್, 2017 KS ಫಿಲಿಮ್ಸ್ ಅಲ್ಲಿ ನೋಡ್ಕೊಡಿ IRNS. ಬಿಕಾಸ್ ನೆನಪಿಟ್ಕೊಡ್ರಿ, ನಮ್ಮ ವ್ಯವಸ್ಥೆ ಇರೋದು ಬರೀ ರೀಜನಲ್ ರೀ, ಗ್ಲೋಬಲ್ ಅಲ್ಲ. ಭಾರತದ GPS ಇರೋದು ಬರೀ ಪ್ರಾದೇಶಿಕವಾಗಿದ್ರಿ, ಅಂದ್ರೆ ಭಾರತದ ಪ್ರಾದೇಶಿಕ ಸಂಚರಣೆಯ ಉಪಗ್ರಹ ವ್ಯವಸ್ಥೆ. ಕನ್ನಡದಲ್ಲಿ ಬೇಕಾದ್ರೆ ನೆನಪಿಟ್ಕೋರಿ, ಭಾರತದ ಪ್ರಾದೇಶಿಕ ಸಂಚರಣೆಯ ಉಪಗ್ರಹ ವ್ಯವಸ್ಥೆ. ಇಟ್ಸ್ ರೀಜನಲ್. ಪ್ಲೀಸ್ ಅಂಡರ್ಲೈನ್ ರೀಜನಲ್, ಇಟ್ಸ್ ನಾಟ್ ಎ ಗ್ಲೋಬಲ್. ಬಟ್ ಇನ್ ಫ್ಯೂಚರ್, ಮುಂದೆ ಫ್ಯೂಚರ್ಗೆ ಅಷ್ಟು ನಮ್ಗೆ ಆರ್ಥಿಕತೆ ಇತ್ತಂದ್ರೆ ವಿ ಕ್ಯಾನ್ ಗೋ ಫಾರ್ ಫ್ಯೂಚರ್ ಅಂತ. ಬಟ್ ಪ್ರೆಸೆಂಟ್ಲಿ ನೋಡ್ಕೊಡಿ, ಇದು ರೀಜನಲ್ ಆಗೈತ್ರಿ, ರೀಜನಲ್ ಆಗೈತಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದ್ರ ಓಕೆ, ಇತ್ತೀಚೆಗೆ ಇದ್ರ ಹೆಸರು ಏನ್ ಮಾಡ್ಯಾರಿ, ಇತ್ತೀಚೆಗೆ ಇದರ ಹೆಸರನ್ನು ನಾವಿಕ್ ಅಂತ ಬದಲಾವಣೆ ಮಾಡಿದಾರಿ. ಆಸ್ ಅ ಭಾರತೀಯ ಪ್ರತಿಯೊಬ್ಬರು ನಾವು ನಾವಿಕ್ ಅನ್ನ ಬಳಕೆ ಮಾಡ್ಬೇಕಾಗತ್ರಿ. ನಾವು ಎಷ್ಟು GPS ಯೂಸ್ ಮಾಡ್ತಿರ್ತಲ್ಲ, ಒಂದು ಊರ್ ಚೆಕ್ ಮಾಡ್ಬೇಕಾರ ಅಷ್ಟು ಇಂಟರ್ನೆಟ್ ಹಣವನ್ನು ನಾವು ಏನ್ ಮಾಡ್ತೀವಿ ಗೊತ್ತ್ರಿ, ನಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇರ್ತಲ್ಲ, ಜಿಯೋ ಕಂಪ್ನಿ ಇದಾವ, ಅವರು ದೇ ಹ್ಯಾವ್ ಟು ಗಿವ್ ದ ರೆಸ್ಪೆಕ್ಟಿವ್ ಇಂಟರ್ನೆಟ್ ಚಾರ್ಜ್ ಫಾರ್ ದ GPS ಕಂಪ್ನಿ, ದಟ್ ಇಸ್ ಅಮೆರಿಕನ್ ಕಂಪ್ನಿ. ಇಫ್ ವಿ ಸ್ಟಾರ್ಟ್ ಯೂಸಿಂಗ್ ಅವರ್ ಓನ್ ನಾವಿಕ್ ಸಿಸ್ಟಮ್, every time Jio company will give money for the government of India, right? ಅದಕ್ಕೆ ಯಾವಾಗಲೂ ಯಾವ ದೇಶ ಸ್ವನಿರ್ಮಿತ ವಸ್ತುಗಳನ್ನು ಬಳಕೆ ಮಾಡ್ತಾರೆ, whenever any country is going to use the indigenous made product, always they have a very good economy, because we will not be dependent on any another country product, right? So ಹೀಗಾಗಿ IRNSS ನ ಇತ್ತೀಚೆಗೆ ಮರುನಾಮಕರಣ ಮಾಡೋದಕ್ಕೆ ನಾವಿಕ್ ಅಂತ ಇಟ್ಟಿದ್ದಾರೆ. ನಾವಿಕ್ ನೋಡ್ರಿ, ಇದರ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ, ನೇವಿಗೇಷನ್ ವಿತ್ ಇಂಡಿಯನ್ ಕನ್ಸ್ಟಲೇಷನ್. ನೇವಿಗೇಷನ್ ವಿತ್ ಇಂಡಿಯನ್ ಕನ್ಸ್ಟಲೇಷನ್, ಇದರ ಹೆಸರೇನು ಗೊತ್ತ್ರಿ, ನೇವಿಗೇಷನ್ ವಿತ್ ಇಂಡಿಯನ್ ಕನ್ಸ್ಟಲೇಷನ್ ಅನ್ನೋದು ಇದರ ವಿಸ್ತಾರ ರೂಪ. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇದು ಪ್ರಾದೇಶಿಕ ಇದೆ ರೀ, ಇಟ್ಸ್ ಜಸ್ಟ್ ಅ ರೀಜನಲ್, ನಾಟ್ ಎ ಗ್ಲೋಬಲ್. ಹಾಗಾದ್ರೆ ಎಲ್ಲಿ ತನಕ ಕವರ್ ಮಾಡ್ತದೆ ಅಂತ ಹೇಳ್ತಾರೆ, ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಾಕ್ತಾರೆ, 20 ಡಿಗ್ರಿ ಉತ್ತರ ಗೋಳಾರ್ಧ, ದಟ್ ಇಸ್ 50 ಡಿಗ್ರಿ ಲ್ಯಾಟಿಟ್ಯೂಡ್ ಟು ನಾರ್ಥನ್ ಹೆಮಿಸ್ಫಿಯರ್ ಅಂಡ್ 30 ಡಿಗ್ರಿ ಲ್ಯಾಟಿಟ್ಯೂಡ್ ಟು ಸೌತರ್ನ್ ಹೆಮಿಸ್ಫಿಯರ್. ಇಷ್ಟು ಭಾಗವನ್ನು ಕವರ್ ಮಾಡ್ತೇವೆ. ಅಂದ್ರೆ ಇದು ಒಂದು ಕೊಡಿ, ಇದು ಅರ್ಥ ಅಂತ ಕೊಡಿ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಭಾಗದನ್ನ ನಾವು ಸಿಗ್ನಲ್ ಕೊಡಬಹುದು ಅಂತ ಹೇಳ್ತಾರೆ, ಸಿಗ್ನಲ್ ಕೊಡಬಹುದು ಅಂತ ಹೇಳ್ತಾರೆ, ಸಿಗ್ನಲ್ ಕೊಡಬಹುದು. ಅದಕ್ಕೆ ನೋಡ್ಕೊಡ್ರಿ, ಇತ್ತೀಚೆಗೆ ಭಾರತ ಸರ್ಕಾರ ಏನ್ ಮಾಡ್ತದೆ ಗೊತ್ತ್ರಿ, UPI payment ಅಂತ maybe you might have heard, right? I'll take a simple example, which is the first ever country to accept India's indigenous made UPI payment. ಭಾರತ ನಿರ್ಮಿತವಾದ UPI ಪೇಮೆಂಟ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಬಳಕೆ ಮಾಡ್ತಿರುವ ಮೊಟ್ಟ ಮೊದಲ ದೇಶ ಯಾವುದು? ಕ್ಯಾನ್ ಎನಿವನ್ ಸೇ? ಯಾಕೆ ನಾವು ಪ್ರತಿ ಸಲ GPS ಕಂಪ್ನಿ ನಮ್ಗೆ ಸಿಗ್ನಲ್ ಕೊಡಪ್ಪ ಅಂತ ಹೇಳ್ತೀವಿ, ಬಟ್ GPS ನಿರಾಕರಿಸಬಹುದಲ್ಲ, ಅದ್ರ ಬದಲಿ ನಮ್ದ ನಾವಿಕ್ಕಿಂತ ಸಿಗ್ನಲ್ ಕೊಟ್ವಿ ಅಂತ ಈಸಿಲಿ ಎರಡೂ ರೊಕ್ಕ ನಮಗ ಉಳಿತೀವಲ್ರಿ. ಭಾರತದ ಸ್ವನಿರ್ಮಿತ UPI ಪೇಮೆಂಟ್ ಅನ್ನು ಬಳಕೆ ಮಾಡಿಕೊಂಡ ಅಥವಾ ಅಳವಡಿಸಿಕೊಂಡ ಮೊಟ್ಟ ಮೊದಲ ದೇಶ ಯಾವುದು? which is the first ever internet, that is country to accept UPI payment. See, ನಾ ಬೇಕಂತ ಟೆಂಪ್ಟ್ ಮಾಡಿ ಕೇಳತ್ತನ್ರಿ, ಇಲ್ಲಿ ನೋಡ್ಕೊಡಿ, ಎರಡು ಮಂದಿ ಎರಡು ಆನ್ಸರ್ ಹೇಳಿ. ಓಕೆ ವೆಂಕಟೇಶ್ is saying Singapore and Syed and Vinaki is saying that Bhutan. ಅದಕ್ಕೆ ತಿಳ್ಕೊಡ್ರಿ, ಕ್ವಶನ್ ಓದಬೇಕಾದ್ರ ಇಲ್ಲಿ ನೋಡ್ಲಿ, ಮೊಟ್ಟ ಮೊದಲ ದೇಶ
UPI ಪೇಮೆಂಟ್ ಅನ್ನು ಬಳಕೆ ಮಾಡಿದ್ದು ಅದು ಸಿಂಗಪುರಿ. ಅದಕ್ಕೆ ನಿಮ್ಗೆ ಗೊತ್ತಿದ್ರಲ್ಲೇ ಟ್ವಿಸ್ಟ್ ಮಾಡತ್ತಾನೆ. ದೇ ಆರ್ ಟ್ವಿಸ್ಟಿಂಗ್ ದ ಕ್ವಶನ್ ವಾಟ್ ಎವರ್ ದ ಕಂಟೆಂಟ್ ಯು ನೋ. Have a clarity. If the question say that which country is the first ever country to use India's indigenously developed UPI payment, UPI ಹೇಳ್ತೇನೆ ಮುಂದೆ, UPI payment unified payment interface ಅದು ಸಿಂಗಪುರಿ. ಸಿಂಗಪುರ್. ಪ್ಲೀಸ್ ಯಾರು ಸೈಯದ್ as well as ಪ್ರಸಾದ್ ಪ್ಲೀಸ್ ಸಾರಿ ವಿನಾಯಕ್ as well as ಸೈಯದ್ ಪ್ಲೀಸ್ ಕರೆಕ್ಟ್. ಅದು ಸಿಂಗಪುರಿ. ನೀವು ಭೂತಾನ್ ಅಂತ ಯಾಕೋದಿ ಗೊತ್ತಿ, ಅದೇ ಕ್ವಶನ್ ಟ್ವಿಸ್ಟ್ ಮಾಡ್ಕೋದ್ರಿ. ವಿಚ್ ಇಸ್ ದ ಫಸ್ಟ್ ಎವರ್ ಇಂಡಿಯಾಸ್ ನೇಬರ್ ಟು ಯೂಸ್ UPI ಪೇಮೆಂಟ್, ಅಂದ್ರೆ ಭಾರತದ ನೆರೆ ರಾಷ್ಟ್ರದ ಮೊದಲ ದೇಶ UPI ಪೇಮೆಂಟ್ ಅನ್ನು ಬಳಕೆ ಮಾಡಿದ್ದು ಭೂತಾನ್ ರೀ. ಪ್ಲೀಸ್ ಇಬ್ರಿಗೆ ಹೇಳ್ತೀನಿ, ಪ್ರಸಾದ್ ಅವ್ರು ನೀವು ಇದನ್ನ ಇಟ್ಕೊಳ್ರಿ, ಅಂದ್ರೆ ನಾಳೆ ಅದೇ ಕ್ವಶನ್ ರಿವರ್ಸ್ ಬರ್ಬೋದಲ್ಲ. UPI ಪೇಮೆಂಟ್ ಅನ್ನು ಅಳವಡಿಸಿಕೊಂಡ ಮೊದಲ ದೇಶ ಅಂತ ಬಂದರೆ ಸಿಂಗಪುರ್ ಹಾಕ್ರಿ. Please go for Singapore. If the same question said that which is the India's immediate neighbor to accept the UPI payment, ಅಂದ್ರೆ ಭಾರತದ ನೆರೆ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಭೂತಾನ್ ಹೋಗ್ರಿ. ಇಸ್ ಇಟ್ ಕ್ಲಿಯರ್? 4 ಜನಕ್ಕೂ ಕ್ಲಾರಿಟಿ ಸಿಕ್ಕಿದೆ. ಉಳಿದವ್ರು ಕೇಳ್ತಿರೋದು ಹ್ಯಾವ್ ಅ ಕ್ಲಾರಿಟಿ. ಕ್ವಶನ್ ಅಲ್ಲಿ ಸುಮ್ನೆನ್ಪ ದೇಶ ಅಂತ ಕೇಳಿದ್ರೆ ಸಿಂಗಪುರ್ ಹಾಕ್ರಿ. ಈ ಪರ್ಟಿಕ್ಯುಲರ್ ದೇ ಆರ್ ಮೆನ್ಷನ್ ನೆರೆ ರಾಷ್ಟ್ರ ನೇಬರಿಂಗ್ ಕಂಟ್ರಿ ಅಂತ ಬಂದರೆ ಅಥವಾ ಇಮಿಡಿಯೇಟ್ ನೇಬರ್ ಅಂದಿರ್ತಾನೆ ಒಮ್ಮೆ, ಅದಕ್ಕೆ ಭೂತಾನ್ ಅಂತ ಹೇಳ್ತಾರೆ. ದಾಟ್ಸ್ ವೈ ನಮಗೆ ಗೊತ್ತಿದ್ದ ಕ್ವಶನ್ಸ್ ಅಲ್ಲಿ ದೇ ಆರ್ ಟ್ವಿಸ್ಟಿಂಗ್. ಓಕೆ, ಸೊ ಇಸ್ ಇಟ್ ಕ್ಲಿಯರ್? ನಮ್ದು ಎಷ್ಟೈತಿ ರೇಂಜ್ ಹತ್ರ 30 ಡಿಗ್ರಿ ಉತ್ತರ ಗೋಳಾರ್ಧದಲ್ಲಿ, 50 ಡಿಗ್ರಿ ದಕ್ಷಿಣ ಗೋಳಾರ್ಧ. ಯಾಕಂದ್ರೆ ಫಸ್ಟ್ ನಾವು ಮಾಡಿದ್ದೀನಿ ಗೊತ್ತಿ ಉದ್ದೇಶದು ಸೆಕ್ಯೂರಿಟಿ ಪರ್ಪಸ್ ರೀ, ಸೆಕ್ಯೂರಿಟಿ ಪರ್ಪಸ್. ಬಟ್ ಈಗ ಅದನ್ನ ನೇವಿಗೇಷನ್ ಆಸ್ ವೆಲ್ ಕಮ್ಯುನಿಕೇಶನ್ ಗೆ ಯೂಸ್ ಮಾಡಾಗುತ್ತೆ ಅಂತ ಹೇಳ್ತಾರೆ. ಕಮ್ಯುನಿಕೇಶನ್ ಬೆಸ್ಟ್ ಎಕ್ಸಾಂಪಲ್ ರೀಸೆಂಟ್ಲಿ UAE ದೇಶ ಒಪ್ಕೊಂತು ನಾವು UPI ಪೇಮೆಂಟ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ಓಕೆ, ಸೌದಿ ಅರೇಬಿಯಾ ಒಪ್ಕೊಂತೀವಿ. ಈಗ ಜಾಸ್ತಿ ಆಗ್ಯಾವ್ರಿ, ಬಟ್ ಆಲ್ವೇಸ್ ಫಸ್ಟ್ ಅನ್ನೋದು ನೆನಪಿಟ್ಕೊಳ್ರಿ. ಸೊ ಹಾಗಾದ್ರೆ ಸೊ IRNS ಇದು ಪ್ರಾದೇಶಿಕ ಇದೆ. ಹಾಗಾದ್ರೆ ಇದ್ರ ರೇಂಜ್ ಎಷ್ಟು ಅಂತ ಕೇಳ್ತಾನ್ರಿ, ಪ್ಲೀಸ್ ನೆನ್ಪಿಟ್ಕೊಳ್ರಿ. ಓಕೆ, ಇದ್ರ ರೇಂಜ್ ಎಷ್ಟೈತ್ರಿ? ಈಗ ಭಾರತದ ಗಡಿ ಭಾಗದಿಂದ ಇದು 1500 ಕಿಲೋಮೀಟರ್ ಒಳಗೂ ನಮ್ಗೆ ರೇಂಜ್ ಐತ್ರಿ. 1500 ಕಿಲೋಮೀಟರ್ ತನ ಎಲ್ಲಾ ಭಾಗದಲ್ಲಿ 1500 ಕಿಲೋಮೀಟರ್ ತನ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಇಟ್ಸ್ ಕವರೇಜ್. ನಮ್ಮ ಗಡಿ ಭಾಗದಿಂದ 1500 ಕಿಲೋಮೀಟರ್ ಹೋಗ್ಬೋದ್ರಿ. ನೆನಪಿಟ್ಕೊಳ್ರಿ, ರೀಸೆಂಟ್ಲಿ ಎಸ್ ಸೋಮನಾಥ್, the current chairman of ISRO, he said that we are planning to increase the 1500 to 3000 kilometer andari. So hೀಗಾಗಿ ಕ್ವಶನ್ ಬರ್ಬೋದ್ರಿ. Recently the chairman of ISRO, he said that we are planning to extend 1500 coverage atala ಇದನ್ನ 3000 ಮಾಡ್ತೆ ಅಂತ ಹೇಳಿದಾರೆ. ಬಟ್ ರೈಟ್ ನೌ ಓನ್ಲಿ 1500. ಪ್ರಸ್ತುತವಾಗಿ 15 ಕಿಲೋಮೀಟರ್ ನಮ್ಮ ಗಡಿ ಭಾಗದಿಂದ ಕವರೇಜ್ ಐತ್ರಿ. ಬಟ್ ಇನ್ನು ಮುಂದಾದ್ರ ಫ್ಯೂಚರ್ ಅಲ್ಲಿ ನಾವು ಇದನ್ನ 3000 ಕಿಲೋಮೀಟರ್ ತನಕ ವಿ ಆರ್ ಪ್ಲಾನಿಂಗ್ ಟು ಎಕ್ಸ್ಟೆಂಡ್ ಅಂತ ಹೇಳ್ತಾರೆ. ಇದೇ ತರ ನಮ್ಗೆ ರೆವೆನ್ಯೂ ಬಂತಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಟೆಂಡ್. ಸೊ ಇಸ್ ಇಟ್ ಕ್ಲಿಯರ್? ಅರ್ಥ ಆಗಿದೆನಾ? ಇದರ ರೇಂಜ್ ಎಷ್ಟೈತೆ ನೋಡ್ರಿ, ಎಷ್ಟು ನೀಟಾಗಿ ತೋರಿಸ್ಬಂದ ರೇಂಜು. ಅಂದ್ರೆ ಡಿಫೆನ್ಸ್ ದರಿಗೆ ಎಷ್ಟು ಕ್ಲೀನ್ ಆಗಿ ಕೊಡ್ತಂದಾಗ 10 ಸೆಂಟಿಮೀಟರ್. ಅಂದ್ರೆ ಐ ಥಿಂಕ್ ಪರಮಾಣು ಮೂವಿ ನೋಡ್ರಿ ಅಂತ, ಮೇ ಬಿ ಯು ಮೈಟ್ ಹ್ಯಾವ್ ವಾಚ್ ದ ಪರಮಾಣು ಮೂವಿ, ದಟ್ ಇಸ್ ಪೋಖ್ರಾನ್. ಅಂದ್ರೆ ಅಮೆರಿಕದ GPS ನಮ್ಮ ಕೈಯಲ್ಲಿರುವ ವಾಚ್ ನ ಟೈಮ್ ಸತಿ ನೋಡ್ತಿತ್ತು ಅಂತ ಹೇಳ್ತಾರೆ. ಇನ್ ದ ಸೇಮ್ ಮ್ಯಾನರ್ ಅವರ್ ನಾವಿಕ್ ಕ್ಯಾನ್ ಆಲ್ಸೋ ಗೋ ಅಪ್ ಟು 10 ಸೆಂಟಿಮೀಟರ್ ನಿಯರೆಸ್ಟ್. ಈ ಕ್ವಶನ್ ನ 2017 IAS ಕೇಸ್ ಎರಡೂದ್ರಲ್ಲಿ ಯಾಕೆ ಕೇಳಿದ ಅನ್ನೋದು ದಟ್ ಇಸ್ ಅ ಪ್ರೆಡಿಕ್ಷನ್ ರೀ. ಅದೇ ತರ ಪ್ರೆಡಿಕ್ಷನ್ ಮಾಡೋಕೆ 2017 IAS ಅಂಡ್ KS ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ IRNSS ಅಂತ ಕೇಳಿದ್ರೆ. ಯಾಕಂದ್ರೆ 2016 ಮೊದಲ ಬಾರಿಗೆ ಇದರ ಬಳಕೆ ಮಾಡಿದ್ರಿ. ಐ ಥಿಂಕ್ ಊರಿ ಪಿಕ್ಚರ್ ನೋಡ್ರಿ ಅನ್ಕೊಂತ, ಸರ್ಜಿಕಲ್ ಸ್ಟ್ರೈಕ್ ಪಿಕ್ಚರ್ ನೋಡ್ರಿ ಅನ್ಕೊಂತೇನೆ. ಅಲ್ಲಿ ನೋಡ್ಕೊಂಡು ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಅಜಿತ್ ದೋವಲ್ ಅಲ್ಲಿ ಪರೇಶ್ ರಾವಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಈಸ್ ಗೋಯಿಂಗ್ ಟು ಕಾಲ್ ರೈಟ್, ಐ ನೀಡ್ ಆಲ್ ದ IRNS ಸ್ಯಾಟಲೈಟ್ ಸಿಸ್ಟಮ್ ಹ್ಯಾಸ್ ಟು ಬಿ ಆನ್ POK ಬಾರ್ಡರ್. ನನಗೆ ಬಾರ್ಡರ್ ಒಳಗ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿ ಆಮಿ ಗೌತಮ್ ಅವರು ಶಿ ವಾಸ್ ಗೋಯಿಂಗ್ ಟು ಗಿವ್ ದ ಇನ್ಸ್ಟ್ರಕ್ಷನ್ ರೈಟ್, ಹಿಂದ್ ಬಂದ್ರು ಮುಂದ್ ಬಂದ್ರು ಅಂತೇಳಿ. ಅದಕ್ಕೆ ಅಲ್ರಿ ಒಬ್ಬ ಸೋಲ್ಜರ್ ನಾವು ಲಾಸ್ ಮಾಡಲಾರ್ದಾಗ ವಾಪಸ್ ವಿ ಹ್ಯಾವ್ ಕ್ರಾಸ್ ದ ಬಾರ್ಡರ್, enter the enemy area, we have destroyed the enemy and we came back with a successfully, right? ಅದಕ್ಕೆ ಹೇಳ್ತಾರೆ ನಮ್ಮ ದೇಶದ GPS ಇರೋದು ಅದು ನಮ್ಮ ಸ್ಟ್ರೆಂತ್ ರೀ. ಕಾರ್ಗಿಲ್ ವಾರದಲ್ಲಿ ಅವರು US ತರು ಕೈ ಕೊಟ್ರಿ, they gave the hand, that's why we have suffered. ಅದಕ್ಕೆ ರೀ ಈಗ ನೋಡ್ರಿ ಅದು ಆಲ್ರೆಡಿ ಇದು ಯಾವಾಗಿಂದ ಆಪರೇಷನಲ್ ಐತಿ, ಸಿನ್ಸ್ ಫ್ರಮ್ 2013 ಇಟ್ ಇಸ್ ಆಪರೇಷನಲ್ ಇದೆ ರೀ. ಅದಕ್ಕೆ ಊರಿ ಪಿಕ್ಚರ್ ದೇ ಹ್ಯಾವ್ ಗಿವನ್ ದ ಗ್ಲಿಮ್ಸ್. ಓಕೆ, 100% ತೋರಿಸ್ಲಾಕಂದ್ರೆ ಎನ್ಕ್ರಿಪ್ಟೆಡ್ ಅಂತ ಇರ್ತೈತ್ರಿ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ನಾವು ಏನ್ ಕೇಳ್ಬೋದು, ಒಟ್ಟು ಎಷ್ಟು ಉಪಗ್ರಹಗಳು
ಹೌ ಮೆನಿ ಉಪಗ್ರಹಗಳು, ಎಷ್ಟು ಉಪಗ್ರಹಗಳು ಈ ವ್ಯವಸ್ಥೆಯಲ್ಲಿ ಇದಾವ್ರಿ. ಹೌ ಮೆನಿ ಸೆಟಲೈಟ್ಸ್ ಆರ್ ಪಾರ್ಟ್ ಆಫ್ ಇಂಡಿಯಾಸ್ ರೀಜನಲ್ ನೇವಿಗೇಷನ್ ಸಿಸ್ಟಮ್. ಅಂದ್ರೆ ಈ ಸಿಗ್ನಲ್ ಕೊಡ್ಬೇಕಂದ್ರೆ ನಮ್ಗೆ ಸೆಟಲೈಟ್ ಬೇಕಲ್ರಿ. ಸಿಗ್ನಲ್ ಕೊಡ್ಬೇಕಂದ್ರೆ ಆಬ್ವಿಯಸ್ಲಿ ಐ ಮಸ್ಟ್ ಹ್ಯಾವ್ ಅ ಸೆಟಲೈಟ್ಸ್ ರೈಟ್. ಹಾಗಾದ್ರೆ ಭಾರತದ ಸ್ವನಿರ್ಮಿತ ಉಪಗ್ರಹ ವ್ಯವಸ್ಥೆಗೆ ಎಷ್ಟು ಸೆಟಲೈಟ್ ಕೆಲಸ ಮಾಡತ್ತಾರಿ? ಹೌ ಮೆನಿ ಸೆಟಲೈಟ್ಸ್ ಆರ್ ಪಾರ್ಟ್ ಆಫ್ ನಾವಿಕ್? ಕ್ಯಾನ್ ಎನಿವನ್? ಬಿಕಾಸ್ ರೀಸೆಂಟ್ಲಿ ಕರೆಂಟ್ ಅವರ್ಸ್ ಈ ಟಾಪಿಕ್ ಕವರ್ ಮಾಡಿ ಕರೆಂಟ್ ಅವರ್ಸ್ ಹತ್ತ. ಎಷ್ಟು ಉಪಗ್ರಹಗಳು ನಾವಿಕಲ್ ಇದಾವೆ? ಪ್ಲೀಸ್ ರಿಮೆಂಬರ್ ಸನ್, ದಟ್ ಇಸ್ ಟೋಟಲಿ 8 ಇದಾವ್ರಿ. ಆ 8 ಅಲ್ಲಿ 7 ಎಲ್ಲಿದಾವ ಗೊತ್ತ್ರಿ? ಕಕ್ಷೆಯಲ್ಲಿ ಇದಾವ್ರಿ. ಅಂದ್ರೆ ಒಂದೇನದು ಗೊತ್ತ್ರಿ? ಗ್ರೌಂಡ್ ಅಲ್ಲಿ ಐತ್ರಿ. ಕ್ವಶನ್ ಬಂದಾಗ ಕ್ಲಾರಿಟಿ ರೀ. ಎಷ್ಟು ಉಪಗ್ರಹಗಳು ನಾವಿಕನ ಕಕ್ಷೆಯಲ್ಲಿ 7 ಉಪಗ್ರಹಗಳು ನಾವಿಕ್ ಕಕ್ಷೆಯಲ್ಲಿ. ಕೆಳಗ್ ಒಂದ್ ಐತ್ರಿ, ಬಟ್ ಅದನ್ನ ಕೆಳಗ್ ನಾವು ಹಿಡಿಯಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇದನ್ನ ನೆಗ್ಲೆಕ್ಟ್ ಮಾಡಿ ಏನ್ ಮಾಡಿರ್ತಾರೆ, 7 ಅಂತ ಹಾಕಿರ್ತಾರೆ. ಗ್ರೌಂಡ್ ಸ್ಟೇಷನ್ ಒಳಗೆ ಒಂದೈತಲ್ರಿ, ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಒಟ್ಟು 7 ಉಪಗ್ರಹಗಳು ಎಲ್ಲಿದವ್ರಿ? ಕಕ್ಷೆಯಲ್ಲಿದಾವ ಅಂತ ಹೇಳ್ತಾರೆ. ಹಾಗಾದ್ರೆ ನನ್ನ ಕ್ವಶನ್ ನೋಡ್ಲಿ, ನನಗೆ ಬರೀ ಇಂಡಿಯಾನ್ ಅಷ್ಟೇ ನೋಡ್ಬೇಕಾದ್ರ ಇಂಡಿಯಾ ಇಸ್ ಇನ್ಕ್ಲೈನ್ ಟು ಇಕ್ವಿಟೋರಿಯಲ್, ರೈಟ್? ಇಕ್ವಿಟೋರಿಯಲ್ ಇನ್ಕ್ಲೈನ್ ಇತ್ತ ಇಂಡಿಯಾ ಅಷ್ಟೇ ನೋಡ್ಬೇಕಂತ ಕೊಡ್ರಿ. ಐ ಹ್ಯಾವ್ ಟು ರೊಟೇಟ್ ವಿತ್ ಇಂಡಿಯಾ, ರೈಟ್? ಬಿಕಾಸ್ ಭಾರತ ಇನ್ಕ್ಲೈನ್ಡ್ ಆಗೈತ್ರಿ, ನಾವು ಇಕ್ವೇಟರ್ ಇಲ್ಲ. ಸಮಭಾಜಕೃತ ಮೇಲ್ ನೋಡ್ಬೇಕಂದಾಗ ಆಬ್ವಿಯಸ್ ನಮ್ ಸೆಟಲೈಟ್ ಎಲ್ಲಿ ಇರ್ಬೇಕಂತ ಹೇಳ್ರಿ? ಜಿಯೋ ಸಿಂಕ್ರಸ್ ವಿತ್ ಇಂಡಿಯಾ ರೀ. ಅಂದ್ರೆ ಸಮಭಾಜಕೃತಿಗೆ ನಾವು ಸ್ವಲ್ಪ ಡಿಗ್ರಿ ಇನ್ಕ್ಲೈನ್ಡ್ ಆಗಿರ್ಬೇಕು. ಐ ಥಿಂಕ್ ಪ್ರೀವಿಯಸ್ ಕ್ಲಾಸ್ ಯಾರು ನೋಡಿಲ್ಲ, ಹೋಗಿ ವೆರಿಫೈ ಮಾಡ್ಕೊಂಡು ಫಸ್ಟ್ ಇಂದ ನೋಡ್ಕೊಡಿ, ಲಿಂಕ್ ಸಿಗ್ತೈತಿ. ಹಾಗಾದ್ರೆ ಆ 7 ಉಪಗ್ರಹಗಳಲ್ಲಿ ಎಷ್ಟು ಉಪಗ್ರಹಗಳನ್ನು ಜಿಯೋ ಸಿಂಕ್ರಸ್ ಉದ್ದೇಶನೇ ತಮ್ದು ಇಂಡಿಯನ್ ಅಷ್ಟೇ ನೋಡೋದಾಗಿತ್ರಿ. ನನ್ನ ನೋಡ್ರಿ, ಐ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್. ಸಿ ದಿಸ್ ಇಸ್ ದ ಮೊಬೈಲ್. ಇದು ಒಂದು ಅರ್ತ್ ಅನ್ಕೊಳ್ಳಿ. ದಿಸ್ ಇಸ್ ದ ಅರ್ತ್. ಸಿ ಹಿಯರ್ ವಿ ಹ್ಯಾವ್ ಇಂಡಿಯಾ ಅಂತ ತಿಳ್ಕೊಳ್ಳಿ. ಬಟ್ ಇಕ್ವೆಟೋರಿಯಲ್ ನಿಮಗೆ ಇಂಡಿಯಾ ಇಸ್ ನಾಟ್ ಎ ಪಾರ್ಟ್ ಆಫ್ ಇಕ್ವೆಟೋರಿಯಲ್, ರೈಟ್? ಸಮಭಾಜಕೃತಿ ಅಂತಂದ್ರೆ ಆಬ್ವಿಯಸ್ಲಿ ನಾನು ಸಮಭಾಜಕೃತಿಗೆ ಐ ಹ್ಯಾವ್ ಟು ಇನ್ಕ್ಲೈನ್, ರೈಟ್? ಬಿಕಾಸ್ ಇಂಡಿಯಾ ಅಷ್ಟೇ ನೋಡ್ಬೇಕಾಯ್ತ್ರಿ. ಸೊ ದಾಟ್ಸ್ ವೈ 7 ಸ್ಯಾಟಲೈಟ್ ಅಲ್ಲಿ 4 ಸ್ಯಾಟಲೈಟ್. ವಾಟ್ ಇಸ್ ದ ಪರ್ಪಸ್ ಆಫ್ ನಾವಿಕ್? ಟು ಸೆಕ್ಯೂರ್ ದ ಇಂಡಿಯನ್ ಬಾರ್ಡರ್, ರೈಟ್? 7 ಸ್ಯಾಟಲೈಟ್ ಅಲ್ಲಿ 4 ಎಲ್ಲಿದಾವ್ರಿ? ಆ 7 ಓಕೆ, ಐ ವಿಲ್ ಟೇಕ್ ಹಿಯರ್ 4 ಎಲ್ಲಿದಾವ್ರಿ? ಜಿಯೋ ಸಿಂಕ್ರನಸ್ ಕಕ್ಷರಿ ವಿತ್ ಭಾರತ್ ರೀ. ಅಂದ್ರೆ ಇಂಡಿಯಾಗ ಇನ್ಕ್ಲೈನ್ಡ್ ಆಗ್ಯಾವ್ರಿ. 7 ಉಪಗ್ರಹಗಳಲ್ಲಿ ಇಂಡಿಯಾಗ ಇನ್ಕ್ಲೈನ್ಡ್ ಆಗಿದ್ದು ಎಷ್ಟ್ರಿ? ಅದು 4 ಉಪಗ್ರಹಗಳು ಇಂಡಿಯಾಗ ಇನ್ಕ್ಲೈನ್ ಆಗಿದ್ರು. ಸರ್, ಇಫ್ ದ ಆಪ್ಷನ್ 8 or 7 ಮೀನ್ಸ್ ಇದ್ರೆ ಪ್ಲೀಸ್ ಗೋ ಫಾರ್ 7 ಇಟ್ಸ್. ಆಪ್ಷನ್ಸ್ ಅಲ್ಲಿ 7 ಮತ್ತೆ 8 ಇದ್ರೆ ಗೋ ಫಾರ್ 7 ಇಟ್ಸ್, ಬಿಕಾಸ್ ಆ 8ನೇದ್ ನಾವು ಡಂಪ್ ಅಂದ್ರ ಇಟ್ ಇಸ್ ನಾಟ್ ಇನ್ ಅ ಸ್ಪೇಸ್, ಓಕೆ? ಇಟ್ಸ್ ನಾಟ್ ಇನ್ ಆರ್ಬಿಟ್ ಅಲ್ಲಿ ಇಲ್ಲಲ್ರಿ. ಅದಕ್ಕೆ ಏನಾಗ್ತಾರೆ 8 ತೋಳ ನಾ ಜಸ್ಟ್ ಕ್ಲಾರಿಟಿ ಕೊಟ್ಟೇನೆ. ಯಾಕಂದ್ರೆ ನೀವು ನೋಟ್ಸ್ ಆಥರ್ ಬುಕ್ ಓದ್ತಿರ್ಬೇಕಾದ್ರೆ ಒಟ್ಟು ಇದರಲ್ಲಿ 8 ಉಪಗ್ರಹಗಳಿದ್ದು ಅದರಲ್ಲಿ 7 ಕಕ್ಷೆಯಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ 8 ನೆಗ್ಲೆಕ್ಟ್ ಮಾಡಿದ್ರೆ 7 ಅಷ್ಟೇ. ಪ್ಲೀಸ್ ರಿಮೆಂಬರ್ ದ 7. ಸೊ ಪ್ಲೀಸ್ ರಿಮೆಂಬರ್ ಮೈ ಇಂಟೆನ್ಷನ್ಸ್ ಟು ಗೋ ಫಾರ್ ಓನ್ಲಿ ಇಂಡಿಯಾ, ರೈಟ್? ಐ ಥಿಂಕ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಟೈಪ್ಸ್ ಆಫ್ ಆರ್ಬಿಟ್ರೇರಿಯಲ್, ಬಿಕಾಸ್ ಇಂಡಿಯಾ ಇಸ್ ನಾಟ್ ಪಾರ್ಟ್ ಆಫ್ ಇಕ್ವೆಟೋರಿಯಲ್. ಭಾರತ ಸಮಭಾಜಕೃತ ಟಚ್ ಅಂದಾಗ ಸಮಭಾಜಕೃತ ನಾ ಇನ್ಕ್ಲೈನ್ಡ್ ಆಗಿದ್ದೆ ಅಂತ ಕೂಡ ಅದಕ್ಕೆ ಜಿಯೋ ಸಿಂಕ್ರಸ್. ಯಾಕಂದ್ರೆ ಇಂಡಿಯಾ ಜೊತೆ ಹೊಳ್ಳಾಡತ್ತೇನೆ. ಅದೇ ಟೈಪ್ ಇಫ್ ಐ ವಾಂಟ್ ಕಂಟಿನ್ಯೂಸ್ಲಿ, ಇಫ್ ಐ ವಾಂಟ್ ಸಿ ಎಂಟೈರ್ ಏರಿಯಾ, ಈಗ ಇಂಡಿಯಾ ಹಾಕೋದ್ರಿ ಅಲಾಂಗ್ ವಿತ್ ಇಂಡಿಯಾ ನಾವು ವಿ ಹ್ಯಾವ್ ಟು ಎಕ್ಸ್ಟೆಂಡ್. ನಾವು ಬೇರೆ ದೇಶಕ್ಕೂ ನಾವು ಕಮ್ಯುನಿಕೇಶನ್ ಕೊಡ್ತಾ ಇದ್ದಾಗ ಆಬ್ವಿಯಸ್ನೆಸ್ ನೋಡ್ಕೊಳ್ಳಿ. ನನ್ನ ಫೇಸ್ ಇಷ್ಟ ನೋಡ್ಬೇಕಾದ್ರೆ ಇದರ ಐ ವಿಲ್ ಮೂವ್ ದ ಮಿರರ್ ಆರ್ ನಾ ಕರೆಕ್ಟ್ ಆಗಿ ನೋಡ್ಬಿಟ್ಟು ನಾನೇ ಹಿಂಗೆ ಹೋಗ್ತೀನಿ. ಇಫ್ ಐ ವಾಂಟ್ ಟು ಸಿ ಎಂಟೈರ್ ಏರಿಯಾ, ಐ ಆಮ್ ಗೋಯಿಂಗ್ ಟು ಲುಕ್ ಫಾರ್ ದ ಸೆಂಟರ್ ಇಟ್ ಸೆಲ್ಫ್, ರೈಟ್? ಮಧ್ಯ ಅಂದ್ರೆ ಸಮಭಾಜಕ ವೃತ್ತಕ್ಕೆ ನೋಡ್ತಾನೆ. ಸಮಭಾಜಕ ವೃತ್ತಕ್ಕೆ 0 ಡಿಗ್ರಿ ಇದ್ರೆ ಏನಂತಂದ್ರೆ ಜಿಯೋ ಸ್ಟೇಷನರಿ ಅಂತ ಇರ್ತಾನೆ. ಅಂದ್ರೆ ಇಂಡಿಯಾ ಜೊತೆಗೆ ಬೇರೆ ದೇಶಗಳು ನೋಡಿ. ಸಿಂಗಾಪುರ್ ಎಕ್ಸೆಪ್ಟ್ ಮಾಡ್ತಂದಾಗ ಸಿಂಗಾಪುರ್ ತನ ಕವರೇಜ್ ಮಾಡ್ಬೇಕಂದ್ರೆ ಸಿಂಗಾಪುರ್ನ ಕಾಣ್ಬೇಕಲ್ಲ. ಅದಕ್ಕೆ 4 ಉಪಗ್ರಹಗಳು ಏನದವ್ರಿ? ಸಾರಿ, 3 ಎಲ್ಲಿದವ್ರಿ? ಜಿಯೋ ಸ್ಟೇಷನರಿ. 4 ನಮ್ಮ ಭದ್ರತೆಗೋಸ್ಕರ ನಾವು ಏನ್ ಮಾಡ್ರಿ, ಭಾರತಕ್ಕೆ ಜಿಯೋ ಸಿಂಕ್ರಸ್ ಆಗಿಟ್ಟೇವ್ರಿ 4 ಉಪಗ್ರಹಣ. ಅದರಲ್ಲಿ 3 ಉಪಗ್ರಹಗಳು 7ರಲ್ಲಿ 3 ಏನದ್ರಿ? ಸ್ಟೇಷನ್ ಅಂದಾಗ ಇಂಡಿಯಾ ಜೊತೆಗೆ ಬೇರೆ ದೇಶನು ನೋಡೋದಪ್ಪ. ಅಂದ್ರೆ ಸೆಂಟರ್ ನೋಡಿದಂತೆ ಕೊಡ್ರಿ, ಇಷ್ಟು ಭಾಗ ನೋಡ್ಬೋದಲ್ಲ. ನನ್ನ ಫೇಸ್ ಪೂರ್ತಿ ನೋಡ್ಬೇಕಂದ್ರ ಮೈ ಐ ಹ್ಯಾಸ್ ಟು ಬಿ ಸೆಂಟರ್ ಟು ದಟ್ ಮಿರರ್, ರೈಟ್? ಇನ್ ದ ಸೇಮ್ ಬಟ್ ಐ ವಾಂಟ್ ಟು ಸಿ ಓನ್ಲಿ ಮೈ ಐ. ಇದೊಂದೇ ನೋಡ್ಬೇಕಂದ್ರೆ ಐ ಹ್ಯಾವ್ ಟು ಏನ್ರಿ, ಐದರ್ ಐ ಹ್ಯಾವ್ ಟು ಮೂವ್ ದ ಮಿರರ್ ಆರ್ ನಾನೇ ಈ ತರ ನೋಡ್ಬೇಕಾಗತ್ರಿ. ಇಸ್ ಇಟ್ ಕ್ಲಿಯರ್? ಅರ್ಥ ಇದೆ ಅನ್ಕೊಂದು ಕ್ಲಾರಿಟಿ? ಇಸ್ ಇಟ್ ಓಕೆ? Is it okay?
ಅರ್ಥ ಆಯ್ತ್ರಿ? ಓಕೆ. ಸಿ ನಾವು ಮಾತಾಡ್ಬೇಕಾದ್ರೆ ಏನೇನ್ ಕರೆಂಟ್ ಅವಸ್ಥೆ ಅಂತ ಸ್ವಲ್ಪ ಲಿಂಕ್ ಇಟ್ಕೊಡ್ರಿ.